ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪನ್ನೀರ್ ಬುರ್ಜಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಆ್ಯಂಡ್ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ನಾನು ಸ್ವಲ್ಪ ಆಯಿಲ್ ತೊಗೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಯಾವುದೇ ಡಿಶ್ ಮಾಡಿದ್ರು ನಂಗೆ ಸಾಸಿವೆ ಜೀರಿಗೆ ಹಾಕಿದ್ರೇ ಅದು ಒಗ್ಗರಣೆ ಅನಿಸುತ್ತೆ, ಅದಕ್ಕೋಸ್ಕರ ಅದೆರಡು ಹಾಕ್ತೀನಿ. ನೆಕ್ಸ್ಟು ಆನಿಯನ್ನು ಮತ್ತು ಚಿಲ್ಲಿನ ಒಂದು 4-5 ಚಿಲ್ಲಿ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಸಾಟೆ ಮಾಡ್ಕೊಂಡಿದ್ದೀನಿ, ಗೋಲ್ಡನ್ ಬ್ರೌನ್ ಆಗೋ ತನಕ. ನೆಕ್ಸ್ಟ್ ಅದಾದಮೇಲೆ ಟೊಮೆಟೊ ಮತ್ತು ಕೋರಿಯಂಡರ್ ಎರಡೂ ಜೊತೆಲೇ ಹಾಕ್ಕೊಂಡಿದ್ದೀನಿ. ಕೋರಿಯಂಡರ್ ಲಾಸ್ಟಲ್ಲಿ ಹಾಕಿದ್ರೆ ಅದು ಹಸಿ ಇರುತ್ತೆ, ಹಂಗಾಗಿ ನನ್ನ ಮಗ ತಿನ್ನಲ್ಲ. ಇವಾಗ ಹೆಂಗೋ ಅಟ್ಲೀಸ್ಟು ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ಅವನಿಗೆ ಸ್ವಲ್ಪ ಅದು ಬಾಡಿರುತ್ತಲ್ಲ, ಗೊತ್ತಾಗಲ್ಲ. ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಇದೆಲ್ಲ ಸ್ವಲ್ಪ ಮೆತ್ತಗೆ ಆದಮೇಲೆ ಇದಕ್ಕೆ ಬೇಕಾಗಿರೋ ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲು. ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು ಅಥವಾ ಸಾಂಬಾರು ಪುಡಿ ಯಾವುದಾದ್ರೂ ಓಕೆ. ಇದೆಲ್ಲ ಸಾಟೆ ಮಾಡ್ಕೊಂಡು ನೆಕ್ಸ್ಟು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಹೋಮ್ ಮೇಡ್ ಪನ್ನೀರು, ಮನೇಲೇ ಮಾಡಿರೋದು. ಅಮ್ಮ ಊರಿಗೆ ಹೋಗಿದ್ನಲ್ಲ, ಅಲ್ಲಿ ಮಾಡಿ ತೊಗೊಂಬಂದಿದ್ದು. ಹಸು ಇದೆ ಅಂತ ಅಂದ್ಬಿಟ್ಟು, ಪ್ಯೂರ್ ಆಗಿರುತ್ತೆ ಅಂತ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಶಿವಪ್ರಿಯ ಡೈಲಿ ವ್ಲಾಗ್. Thank you for watching.